ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆ ಸೂತ್ರ ರೆಡಿಯಾಗಿದೆ. ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಸಂಪುಟ ಸೂತ್ರವನ್ನು ಒಪ್ಕೊಂಡಿದ್ದಾರೆ. 10/10 ಸೂತ್ರ ಈ ಬಾರಿ ಹೈಕಮಾಂಡ್ ಕೊಟ್ಟಿರುವಂಥದ್ದು ಅನ್ನೋದು ಕಾಂಗ್ರೆಸ್ ಮಾಹಿತಿ. ಹಾಗಾದ್ರೆ ಈ 10/10 ಸೂತ್ರ ಅಂತಂದ್ರೆ ಏನು? ಇಲ್ಲಿ ಅವಕಾಶ ಸಿಗೋದು ಕೆಲವು ಅಚ್ಚರಿಯ ಮುಖಗಳಿಗೆ. ಇದು ಅನಿವಾರ್ಯವಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಒಪ್ಪಿಕೊಳ್ಳಲೇಬೇಕಾಗಿದೆ. ಆ 10/10 ಸೂತ್ರದಲ್ಲಿ ಏನೇನಿರುತ್ತೆ, ಹೈಕಮಾಂಡ್ನ ಒಲವು ಏನು, ಅದನ್ನು ಒಪ್ಪಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಇಲ್ಲಿ ಹೊಸಬರಿಗೆ, ಯುವಕರಿಗೆ ಹೆಚ್ಚಿನ ಅವಕಾಶ ಸಿಗ್ತಾ ಇರುವಂಥದ್ದು. ಹಾಗಾದ್ರೆ ಆ ಯುವಕರು ಯಾರು, ಆ ಹೊಸಬರು ಯಾರು, ಇದನ್ನ ನೋಡ್ತಾ ಹೋಗೋಣ. ನಾನು ಓಂ ಕಲಿಭಾರತ. ಇದು ಈ ಬಾರಿಯ ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆ ಏನಿದೆಯಲ್ಲ, ಅಲ್ಲಿ ಹೊಸಬರಿಗೆ ಲಾಟ್ರಿ ಹೊಡಿತಾ ಇದೆ. ಒಂದು ಕಡೆ ಹಿರಿಯ ನಾಯಕರು ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಲಾಬಿ ಮಾಡ್ತಾ ಇದ್ರೆ, ರಾಹುಲ್ ಗಾಂಧಿ ಇದನ್ನು ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ. ಇದು 3ನೇ ಬಾರಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಭೇಟಿ ಆಗ್ತಾ ಇರುವಂತದ್ದು. ಆ 3ನೇ ಭೇಟಿಯಲ್ಲೂ ಕೂಡ ರಾಹುಲ್ ಗಾಂಧಿ ಪಟ್ಟು ಹಿಡಿದಿರುವಂತದ್ದು ಯುವಕರಿಗೆ ಹೆಚ್ಚಿನ ಸ್ಥಾನ ಕೊಡಬೇಕು ಅಂತ. ಕಳೆದ ಬಾರಿ ಕೊಟ್ಟವರಿಗೆ ಮತ್ತೆ ಅವಕಾಶ ಕೊಡಬಾರದು ಅನ್ನುವಂತಹ, ಅದರಲ್ಲೂ ಕೂಡ ಹೆಕ್ಕಿ ಆಯ್ಕೆ ಮಾಡಿ ಕೊಡಬೇಕಾಗಿತ್ತು. ಈಗಾಗಲೇ ಮೊದಲಿಗೆ ಏನು ಡಿ.ಕೆ. ಶಿವಕುಮಾರ್ ಅವರ ಮೊದಲ ಸಂಪುಟ ಏನಿತ್ತು ಕ್ಯಾಬಿನೆಟ್, ಅದರಲ್ಲಿ ಕೊಟ್ಟಿದ್ದಾಗಿದೆ ಎಲ್ಲ ಹಿರಿಯರಿಗೆ. ಕೆ.ಜೆ. ಜಾರ್ಜ್ ಇರ್ಬೋದು, ಎಂ.ಬಿ. ಪಾಟೀಲ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಇವರೆಲ್ಲರಿಗೆ ಕೊಟ್ಟಿದ್ದಾಗಿದೆ ಹಿರಿಯರಿಗೆ ಅವಕಾಶ. ಇನ್ನು ಯುವಕರಿಗೆ ಕೊಡಬೇಕು ಅಂತ. ವಯಸ್ಸಿನ ಆಧಾರದ ಮೇಲೆ ಒಂದಷ್ಟು ಜನ ಮಂತ್ರಿ ಸ್ಥಾನವನ್ನ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ರಾಹುಲ್ ಗಾಂಧಿ ಹಾಕಿರುವಂತ ಒಂದು ರೂಲ್ಸ್ ಏನಿದೆ, 50ರ ಒಳಗಿನವರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು. ಅವರು ಮುಂದಿನ 10ರಿಂದ 20 ವರ್ಷ ಪಕ್ಷಕ್ಕೆ ಅಸೆಟ್ ಆಗಿರ್ತಾರೆ. ಹಾಗಾಗಿ ಈ 50 ವರ್ಷ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷದ ವೋಕಲ್ ಮಿನಿಸ್ಟರ್ ಆಗಿದ್ದಂತಹ ಸಂತೋಷ್ ಲಾಡ್ ಜಸ್ಟ್ ಮಿಸ್ ಮಾಡ್ಕೋತಾರೆ. 51 ವರ್ಷ ಆಗಿದೆ ಅವ್ರಿಗೆ. ಅವರು ಈ ಒಂದು ಅವಕಾಶವನ್ನ ಜಸ್ಟ್ ಮಿಸ್ ಮಾಡ್ಕೋತಾ ಇದ್ದಾರೆ. ಹಾಗೇನೆ ಬಹಳ ಮುಖ್ಯವಾಗಿ ಲಾಟ್ರಿ ಯಾರಿಗೆ ಹೊಡಿತಾ ಇದೆ ಅಂದ್ರೆ, ಯಂಗೆಸ್ಟ್ ಶಾಸಕರಿಗೆ ಈ ಬಾರಿ ಅವಕಾಶ ಸಿಗಬಹುದು. ರಾಹುಲ್ ಗಾಂಧಿ ಪಟ್ಟು ಹಿಡಿದಿರೋದು ನೋಡಿದ್ರೆ ಯಂಗೆಸ್ಟ್ ಶಾಸಕರು ಯಾರು ಹಾಗಾದ್ರೆ ಅವಕಾಶ ಪಡ್ಕೊಳ್ಳುವಂಥವ್ರು? ಬಹಳ ಮುಖ್ಯವಾಗಿ ಪ್ರದೀಪ್ ಈಶ್ವರ್, 41 ವರ್ಷ. ಅವ್ರು ಹಿಂದೆ ಹೇಳಿದ್ರು, ನಾನು ರಾಜಭವನದಲ್ಲಿ ಕಾಣಿಸ್ಕೊಳ್ತಾ ಇನ್ನು ನೋಡ್ತಾ ಇರಿ ನವೆಂಬರ್ಗೆ ಅಂತ ಹೇಳಿ. ಅಂದ್ರೆ ಆಗ ಏನು 2.5 ವರ್ಷ ಆದ ಕೂಡ್ಲೇನೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಆಗ ಹೊಸ ಸಂಪುಟ ರಚನೆ ಆದಾಗ ನಾನು ವಿಧಾನಸೌಧಕ್ಕೆ ಹೋಗ್ತೀನಿ, ಅಂದ್ರೆ ಸಚಿವ ಆಗಿ ರಾಜಭವನದಲ್ಲಿ ಇರ್ತೀನಿ ಅಂತ ಹೇಳಿದ್ರು ಪ್ರಮಾಣ ವಚನಕ್ಕೆ. ಅವರಿಗಿರುವಂಥ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ, ಜೊತೆಗೆ ಅವರಿಗೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಎರಡೂ ಬಣ ಕೂಡ ಒಪ್ಪಿಗೆ ಕೊಡುತ್ತೆ. ಯುವಕರ ಪಟ್ಟಿಯನ್ನು ನಮ್ಮ ಮುಂದೆ ಇಡಿ, ಅತ್ಯಂತ ಕಡಿಮೆ ವಯಸ್ಸಿನ ತುಂಬಾ ಆಕ್ಟಿವ್ ಆಗಿರುವಂಥ ಶಾಸಕರ ಪಟ್ಟಿ ಇಡಿ, ಅದರಲ್ಲಿ ಯುವಕರಿಗೆ ಅವಕಾಶ ಕೊಡಿ ಅಂದರೆ ಪ್ರದೀಪ್ ಈಶ್ವರ್ಗೆ ಖಂಡಿತ ಅವಕಾಶ ಸಿಗುತ್ತೆ. ಆ ಪಟ್ಟಿಗೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಅತ್ಯಂತ ಯುವ ಶಾಸಕರಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಅವಕಾಶ ಸಿಗುತ್ತೆ. ಇಲ್ಲಿ ಇನ್ನೊಂದು, ಮುಸ್ಲಿಂ ನಾಯಕರಲ್ಲಿ ಯಾರು ಆಗಬೇಕು ಮಂತ್ರಿ ಅನ್ನುವ ಪ್ರಶ್ನೆ ಇರುವಾಗ ಅಲ್ಲಿ ಯುವಕರಿಗೆ ಅವಕಾಶ ಕೊಡೋದಕ್ಕೆ ಹೊರಟ್ರೆ ರಿಜ್ವಾನ್ ಅರ್ಷದ್ ಅವರಿಗೆ ಅವಕಾಶ ಸಿಗುತ್ತೆ. 46 ವರ್ಷ. ಅವ್ರಿಗೆ ಅವಕಾಶ ಸಿಕ್ಕಿದೆ ಆದ್ರೆ ಜಮೀರ್ ಅವ್ರಿಗೆ ತಪ್ಪು ಬಿಡುತ್ತಾ? ಇಲ್ಲ. ಜಮೀರ್ ಅವ್ರಿಗೆ ಏನು ಆ 10/10 ಸೂತ್ರ ಏನಿದೆ, 10 ಯುವಕರಿಗೆ 10 ಹಿರಿಯರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಆ ಸೂತ್ರದಲ್ಲಿ ನೋಡಿ, 10/10 ಸೂತ್ರ ಅಂದ್ರೆ ಇದೇನೆ. 10 ಜನ ಯುವಕರಿಗೆ 10 ಜನ ಹಿರಿಯರಿಗೆ ಅವಕಾಶ ಕೊಡೋದಾದ್ರೆ ಅಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಅವಕಾಶ ಸಿಗುತ್ತೆ, ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಅವಕಾಶ ಸಿಗುತ್ತೆ. ಈ ಬಾರಿ ಮಂತ್ರಿ ಮಂಡಲದಲ್ಲಿ 3 ಏನು ಕಾಂಗ್ರೆಸ್ನಿಂದ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಶಾಸಕರು ಸಚಿವರಾಗೋದನ್ನು ನೋಡಬಹುದು. ಆ ಮೂಲಕ ಸಿದ್ದರಾಮಯ್ಯನವರು ಹೋದ ನಂತರ ಹಿಂದ ಮತಗಳು ಚಲಾಪಿಲಿ ಆಗ್ಬಿಡ್ತವೆ. ಸಿದ್ದರಾಮಯ್ಯನವರಿಂದಾಗಿ ಸಾಲಿಡ್ ಆಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬರ್ತಾ ಇದ್ವು. ಒಂದು 50-60 ಲಕ್ಷ ಮತಗಳಂತೂ ಖಂಡಿತ ಬರ್ತಾ ಇದ್ವು ಅಂತ ಇರುವಾಗ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಚುನಾವಣಾ ರಾಜಕೀಯಕ್ಕೆ ಅವರು ನಿವೃತ್ತಿ ಹೇಳಿದ್ದಾರೆ. ಬ್ರೇಕ್ ತಗೊಂಡೆ ಅಂದ್ರೆ, ಬ್ರೇಕ್ ಅಂದ್ರೆ ನಿವೃತ್ತಿನೇ, ಇನ್ನು ಅವರು ಸ್ಪರ್ಧೆ ಮಾಡೋದಿಲ್ಲ ಅಂತಿರುವಾಗ ಮುಸ್ಲಿಮರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅನ್ನುವ ಒಂದು ಒತ್ತಾಸೆ ಕೂಡ ಕಾಂಗ್ರೆಸ್ಗಿದೆ. ಹಾಗಾಗಿ 3 ಅವಕಾಶ ಸಿಕ್ಕಿದ್ರೆ ಮಂತ್ರಿ ಸ್ಥಾನಕ್ಕೆ, ಒಂದು ಯು.ಟಿ. ಖಾದರ್ ಅದಾಗಲೇ ಸಚಿವರಾಗಿದ್ರೆ, ಆರೋಗ್ಯ ಖಾತೆ ನಿಭಾಯಿಸ್ತಾ ಇದ್ರೆ, ಮತ್ತೊಂದು ಕಡೆ ಜಮೀರ್ ಹಾಗೇನೆ ರಿಜ್ವಾನ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ. ಬಟ್ ಇಲ್ಲಿ ಜಸ್ಟ್ ಮಿಸ್ ಮಾಡ್ಕೊಳ್ತಾ ಇರುವಂತ ಕೆಲವು ಶಾಸಕರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೂಡ ಮಿಸ್ ಆಗುತ್ತೆ ಅನ್ನುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ 51 ವರ್ಷ. ಏನು ರಾಹುಲ್ ಗಾಂಧಿ ಅವರ ಸೂತ್ರದ ಪ್ರಕಾರ 50 ವರ್ಷ ದಾಟಿದವರಿಗೆ ನೀವು 10 ಜನರಿಗೆ ಮಾತ್ರ ಅವಕಾಶ ಕೊಡಬೇಕು ಅಂದ್ರೆ ಅಲ್ಲಿ ಬಹಳಷ್ಟು ನಾಯಕರಿದ್ದಾರೆ.
ಎಚ್ ಸಿ ಮಾದೇವಪ್ಪನವ್ರು ಬರ್ತಾರೆ. ಅಂದರೆ ಸಿದ್ದರಾಮಯ್ಯನವರ ಪಟ್ಟಿಯಿಂದ ಕೆಲವರಿಗೆ ಕೊಡಲೇಬೇಕು ಅಂತ ಬಂದಾಗ ಹಿರಿಯರಲ್ಲಿ ಅಲ್ಲಿ ಬಹಳಷ್ಟು ಜನರಿಗೆ ಅವಕಾಶ ಕೊಡಬೇಕಾಗಿ ಬರುತ್ತೆ. ಬೆಳಗಾವಿಯಿಂದ ಸೌದಿಯವ್ರಿಗೆ ಕೊಡಬೇಕಾಗಿ ಬರುತ್ತೆ. ಅವರು ಹಿರಿಯರ ಕ್ಯಾಟಗರಿಯಲ್ಲಿ ಬರ್ತಾರೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಅವರ ಬದಲಿಗೆ ಆರತಿ ಕೃಷ್ಣ ಇಲ್ಲ ನಯನಾ ಮೋಟಮ್ಮ ಅವರಿಗೆ ಅವಕಾಶ ಸಿಗಬಹುದು. ಮತ್ತು ಇನ್ನೊಬ್ರು ಬಹಳ ಲಾಬಿ ಮಾಡ್ತಾ ಇದ್ದಂಥವ್ರು ಶ್ರೀನಿವಾಸ್ ಮಾನೆ. ಬಹುಶಃ ಇವರು ಈ ಒಂದು ಅವಕಾಶವನ್ನು ಈ ಬಾರಿ ಪಡ್ಕೋತಾರೆ ಅನ್ನೋಂಥದ್ದು ಕೃಷ್ಣ ಬೈರೇಗೌಡ ಅವ್ರ ಪರವಾಗಿ ಲಾಬಿ ಮಾಡ್ತಾ ಇದ್ರು ಅವರ ಪಂಗಡದಲ್ಲಿ ಇದ್ಕೊಂಡು. ಆದರೆ ಶ್ರೀನಿವಾಸ್ ಮಾನೆ ಅವರಿಗೆ ಯುವಕರ ಒಂದು 50 ವಯಸ್ಸಿನ ಒಳಗಿನವ್ರಲ್ಲಿ ಅವಕಾಶ ಸಿಗೋ ಸಾಧ್ಯತೆ ಇಲ್ಲ. ಅವ್ರಿಗೆ 51 ವರ್ಷ ವಯಸ್ಸಾಗಿದೆ. ಸೊ ಈ ಎಲ್ಲ ಅಂದರೆ 50 ದಾಟಿದವ್ರಿಗೆ ಕೊಡಬೇಕು ಅಂದರೆ ಅವರಿಗೆ ಹಿರಿಯರ ಕ್ಯಾಟಗರಿಯಲ್ಲಿ ಕೊಡಬೇಕು. ಹಿರಿಯರ ಕ್ಯಾಟಗರಿಯಲ್ಲಿ ಕೊಡೋದಕ್ಕೆ ಅದಾಗಲೇ ದೊಡ್ಡ ಡಿಮಾಂಡ್ ಹಿರಿಯರ ಪಡೆಯಲ್ಲಿದೆ. ಆ ಒಂದು ಕ್ಯಾಟಗರಿಯಲ್ಲಿ ಇದ್ದೇ ಇದೆ. ನಾವು ನೋಡಿದರೆ ಈಗ ಎಚ್ ಸಿ ಮಾದೇವಪ್ಪನವ್ರು ಹೇಳಿದಾಗೆ ಚಲುವರಾಯ ಸ್ವಾಮಿ ಇದ್ದಾರೆ. ಕೊಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡಬೇಕು, 51 ಆಗಿದೆ. ಜೊತೆಗೆ ಬಹಳಷ್ಟು ಶಾಸಕರು ಅಂದರೆ ಈ ಶಿವಲಿಂಗೇಗೌಡರು ಇರ್ಬೋದು, ಪುಟ್ಟರಂಗ ಶೆಟ್ಟಿ ಇರ್ಬೋದು ಚಾಮರಾಜನಗರದಿಂದ, ಹಾಗೆ ಶಿವಲಿಂಗೇಗೌಡರು ಇರ್ಬೋದು, ಆನೇಕಲ್ ಶಿವಣ್ಣ ಇರ್ಬೋದು, ಡಿ ಕೆ ಶಿವಕುಮಾರ್ ಆನೇಕಲ್ ಶಿವಣ್ಣ ಅವರು ಆಪ್ತರು. ಸೊ ಹಾಗಾಗಿ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಿಸ್ಬೇಕು ಅಂತೇಳಿ ಯೋಚನೆ ಮಾಡಿದ್ರು ಕೂಡ. ಈ ಮೊದಲ ಅವಧಿಯಲ್ಲಿ ಶಾಸಕರಾಗಿರುವಂಥವ್ರಿಗೆ ಅವಕಾಶ ಸಿಗೋ ಸಾಧ್ಯತೆಗಳು ಕಡಿಮೆ ಇದ್ದರೂ ಕೂಡ ಅವರನ್ನು ಯುವಕರ ಕ್ಯಾಟಗರಿಯಲ್ಲಿ ಸೇರಿಸಿ ಯಾವ 10/10 ಸೂತ್ರದಡಿ 10 ಜನ ಹಿರಿಯರಿಗೆ ಕೊಡುವಾಗ 10 ಜನ ಯುವಕರಿಗೆ ಅವಕಾಶ ಸಿಗುತ್ತೆ ಅಂದರೆ ಬೆಂಗಳೂರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ? ಈ ಪ್ರಶ್ನೆ ಬಂದಾಗ ಪ್ರಿಯಾ ಕೃಷ್ಣ ಅವರು ರಾಜ್ಯದಲ್ಲಿ ಅತ್ಯಂತ ಯುವ ಶಾಸಕರಾಗಿ ವಿಧಾನಸಭಾ ಪ್ರವೇಶ ಮಾಡಿದ್ದವರು ಹಿಂದಿನ 3 ಅವಧಿಗಳ ಹಿಂದೆ. ಈಗ 46 ವರ್ಷ. ಅವರಿಗೆ ಕೂಡ ಅವಕಾಶ ಸಿಗುತ್ತೆ. ಯಾಕೆಂದರೆ ಇಲ್ಲ ಎಂ ಕೃಷ್ಣಪ್ಪನವ್ರಿಗೆ ಕೊಡಬೇಕು, ಲೇಔಟ್ ಕೃಷ್ಣಪ್ಪನವ್ರಿಗೆ, ಇಲ್ಲ ಅವ್ರ ಮಗ ಪ್ರಿಯಾ ಕೃಷ್ಣ ಅವ್ರಿಗೆ ಬೆಂಗಳೂರು ಅಂತ ಬಂದಾಗ ಒಂದೇ ಮನೆಯಲ್ಲಿ 2 ಶಾಸಕರಿದ್ದಾರೆ, ಯಾರಿಗಾರು ಒಬ್ರಿಗೆ ಅವಕಾಶ ಸಿಗಬೇಕು ಅಂದಾಗ ಹಿರಿಯರ ಕ್ಯಾಟಗರಿಯಲ್ಲಿ ಎಂ ಕೃಷ್ಣಪ್ಪನವ್ರಿಗೆ ಸಿಗೋದಿಲ್ಲ. ಇನ್ನೊಂದು ಕಡೆ ಪ್ರಿಯಾ ಕೃಷ್ಣ ಅವರಿಗೆ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ನಡುವೆ ಬಹಳಷ್ಟು ಜನ ಅವಕಾಶವನ್ನು ಕಳ್ಕೋತಾರೆ. ಬಿ ನಾಗೇಂದ್ರ ಬಳ್ಳಾರಿಯಿಂದ ಯುವಜನ ಮತ್ತು ಕ್ರೀಡಾ ಇಲಾಖೆ ಸಚಿವರಾಗಿದ್ದರು ಕಳೆದ ಬಾರಿ. ಈ ಬಾರಿ ಯುವ ಕೋಟಾದಲ್ಲೇ ಅವ್ರಿಗೆ ಅವಕಾಶ ಸಿಗೋ ಜಸ್ಟ್ ಮಿಸ್ ಆಗ್ಬೋದಾ? ವಾಲ್ಮೀಕಿ ಸಮುದಾಯ ಅಂತ ಬಂದಾಗ ಕೊಡ್ಬೋದಾ? ಯುವ ಕ್ಯಾಟಗರಿಯಲ್ಲಿ ಸಿಗೋ ಸಾಧ್ಯತೆ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯನ್ನು ನಿರ್ವಹಿಸಿದ್ದಂಥ ಬಿ ನಾಗೇಂದ್ರ ಅವರಿಗೆ ಕಡಿಮೆ. ಯಾಕಂದರೆ ಅವರಿಗೂ ಕೂಡ 50 ವರ್ಷ ಕಳೆದಿರೋದ್ರಿಂದ 50ರ ಒಳಗೆ ಅವರು ಬರೋದಿಲ್ಲ. ಸೊ ಇದು ಈ ಬಾರಿಯ ಕ್ಲೀನ್ ಡಿವೈಡ್. ಏನು ಅಂತ ಹೇಳಿದರೆ 50 ದಾಟಿದವರು, 50ರ ಒಳಗಿನವರು. 50ರ ಒಳಗಿನವ್ರಲ್ಲಿ ಹಾಗಾದರೆ ನಯನಾ ಮೋಟಮ್ಮ ಅವರಿಗೆ ಅವಕಾಶ ಸಿಗ್ಬೋದು, ಅವರಿಗೂ ಕೂಡ 46 ವರ್ಷ. ಹಾಗೆ ನೋಡೋದಾದರೆ ರಾಹುಲ್ ಗಾಂಧಿ ಅವರ ಸೂತ್ರದ ಪ್ರಕಾರ 50ರ ಒಳಗಿನ 10 ಜನರನ್ನ ಶಾಸಕರನ್ನ ಸಚಿವರನ್ನ ಮಾಡಬೇಕು ಅಂತ ಅನ್ನೋದಾದರೆ ಖಂಡಿತವಾಗಿ ಪ್ರದೀಪ್ ಈಶ್ವರ್, ನಯನಾ ಮೋಟಮ್ಮ, ಪ್ರಿಯಾ ಕೃಷ್ಣ ಇವರಿಗೆಲ್ಲ ಮಂತ್ರಿ ಸ್ಥಾನ ಖಚಿತವಾಗಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ 51 ಆದಂಥವ್ರು, ಸಂತೋಷ್ ಲಾಡ್ ಥರದವರು, ಬಿ ನಾಗೇಂದ್ರ ಥರದವರು, ಶ್ರೀನಿವಾಸ್ ಮಾನೆ ಥರದವರು ಇವರೆಲ್ಲ ಅವಕಾಶವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳೇ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಅತ್ಯಂತ ವೋಕಲ್ ಆಗಿರುವಂಥ ಸಚಿವರು ಆಗಿದ್ದಂಥವ್ರು ಸಂತೋಷ್ ಲಾಡ್ ಯಾವುದಾದ್ರೂ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಅವ್ರನ್ನ ನೇರವಾಗಿ ಕಳಿಸ್ಬಿಡ್ತಾ ಇದ್ರು ಸಿದ್ದರಾಮಯ್ಯನವರು. ಯಾಕೆಂದರೆ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡ್ತಾರೆ, ಹಿಂದಿ ಎಲ್ಲ ವಿಚಾರಗಳಲ್ಲಿ ಕೂಡ. ಆದರೆ ಇದರ ನಡುವೆ ಮತ್ತೊಬ್ಬ ರಿಪ್ಲೇಸ್ಮೆಂಟ್ ಆಗಿ ಬರ್ತಾ ಇರುವಂಥವ್ರು ಸಂತೋಷ್ ಲಾಡ್ ಅವರಿಗೆ ರಿಪ್ಲೇಸ್ಮೆಂಟ್ ಯಾರಿದ್ದಾರೆ ಅಂತ ನೋಡೋದಾದರೆ ಅವಕಾಶ ಸುಲಭವಾಗಿ ಸಿಗುವಂಥದ್ದು ಶರತ್ ಬಚ್ಚೇಗೌಡ ಅವರಿಗೆ. ಶರತ್ ಬಚ್ಚೇಗೌಡ ವಯಸ್ಸಿನಲ್ಲಿ ಕೂಡ ಚಿಕ್ಕವರು, 50ರ ಒಳಗೆ ಬರ್ತಾರೆ. ಸೊ ಶರತ್ ಬಚ್ಚೇಗೌಡ ರಾಹುಲ್ ಗಾಂಧಿ ಅವರಿಂದ ಕೂಡ ಗುರುತಿಸ್ಕೊಂಡವರು. ಅವರು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಾಗಲೆಲ್ಲ, ಕರ್ನಾಟಕಕ್ಕೆ ಬಂದಾಗಲೆಲ್ಲ ಅವರ ಹಿಂದಿ ಭಾಷಣವನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಶರತ್ ಬಚ್ಚೇಗೌಡ ತುಂಬ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಕನ್ನಡಕ್ಕೆ. ಈ ಹಿಂದೆ ಕೆಲವರು ಟ್ರಾನ್ಸ್ಲೇಟ್ ಮಾಡೋಕೆ ಹೋಗಿ ಎಡ್ವರ್ಟ್ ಮಾಡ್ಕೊಂಡಿದ್ದು ಇದೆ. ಆದರೆ ಶರತ್ ಬಚ್ಚೇಗೌಡ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರಿಂದ ಗುರುತಿಸ್ಕೊಂಡಿದ್ದಾರೆ, ಮತ್ತು ಯುವಕರು ಈ ಎಲ್ಲ ಒಂದು ಕ್ರೈಟೀರಿಯಾವನ್ನು ಫುಲ್ಫಿಲ್ ಮಾಡ್ತಾರೆ. ಹಾಗಾಗಿ ಈ ಬಾರಿ ಸಚಿವರಾಗೋದ್ರಲ್ಲಿ ಶರತ್ ಬಚ್ಚೇಗೌಡ ಬಹುತೇಕ ಆ ಲಿಸ್ಟಲ್ಲಿ ಮುಂದಿದ್ದಾರೆ. ಬೇರೆ ಯಾರಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯುವಕರ ಕೆಟಗರಿಯಲ್ಲಿ ಶರತ್ ಬಚ್ಚೇಗೌಡ ಅವರಿಗೆ ಸಿಗೋದಂತೂ ಖಚಿತ. ರಿಜ್ವಾನ್ ಅರ್ಷದ್ ಕೂಡ ಡಿ ಕೆ ಶಿವಕುಮಾರ್ ಆಪ್ತರು, ಅವ್ರಿಗೂ ಕೂಡ 46 ವರ್ಷ ವಯಸ್ಸಾಗಿರೋದ್ರಿಂದ ಬಹುತೇಕ ಎಲ್ಲ ಕೆಟಗರಿ, ಮುಸ್ಲಿಂ ಸಮುದಾಯ ಕೂಡ ಸೇರ್ಕೊಳ್ತಾರೆ. ಈ ಎಲ್ಲ ಕೆಟಗರಿಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗೋದಂತೂ ಖಚಿತ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ಮಾಹಿತಿಯನ್ನು ನೋಡ್ತಾ ಇದ್ರೆ
ಹಿರಿಯರಲ್ಲಿ ಬಹಳಷ್ಟು ಡಿಮಾಂಡ್ ಇದೆ. ನಾನು ಈಗಾಗಲೇ ಹೇಳಿದಾಗೆ ಚಲುವರಾಯಸ್ವಾಮಿ ಇರ್ಬೋದು, ಎಚ್ ಸಿ ಮಹದೇವಪ್ಪ ಇರ್ಬೋದು, ಪುಟ್ಟರಂಗ ಶೆಟ್ಟಿ ಇರ್ಬೋದು, ರಘುಮೂರ್ತಿ ಅವರು ಇರ್ಬೋದು, ಈ ಹಿಂದೆ ಸಚಿವರಾಗಿದ್ದವರು ಒಂದಷ್ಟು ಜನ ಇದ್ದರೆ ಕಾಯ್ತಾ ಇರುವಂಥವ್ರು. ಈಗ ಅಪ್ಪಾಜಿ ನಾಡಗೌಡ ರೀತಿಯವರು ಮುದ್ದೇಬಿಹಾಳದಲ್ಲಿ ಭಾಳ ಹಿರಿಯರು, ಡಿ ಕೆ ಶಿವಕುಮಾರ್ ಅವರ ಜೊತೆಗೇನೆ ಬೆಳ್ಕೊಂಬಂದವ್ರು ರಾಜಕೀಯದಲ್ಲಿ, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಸಿ ಎಸ್ ಪಾಟೀಲ್ರು, ಸೊ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಹಾವೇರಿ ಭಾಗದಿಂದ ಒಂದು ಸಚಿವ ಸ್ಥಾನ ಕೊಡಬೇಕು, ಶ್ರೀನಿವಾಸ್ ಮಾನೆ ಅವ್ರಿಗೆ ಕೊಡಬೇಕು, ಸಿ ಎಸ್ ಪಾಟೀಲ್ ಅವ್ರಿಗೆ ಕೊಡಬೇಕು. ಈ ಪ್ರಶ್ನೆಗಳು, ಈ ಚರ್ಚೆಗಳಿರುವಾಗ ಹಿರಿಯರಿಗೆ ಅವಕಾಶ ಕಡಿಮೆ ಇದೆ, ಯುವಕರಿಗೆ ಹೆಚ್ಚಿನ ಅವಕಾಶ ಇದೆ. ಇಲ್ಲಿ ನಯನ ಮೋಟಮ್ಮ ಅವರಿಗೆ ಸಿಗುತ್ತಾ ಅನ್ನುವಂಥ ಕುತೂಹಲ ಎಲ್ರಿಗೂ ಇದೆ. ನೋಡೋಣ, ಇನ್ನೇನು ಕೆಲವೇ ಕ್ಷಣಗಳು, ದಿನಗಳು ಅಂತ ಅಂದ್ಕೊಂಡ್ರು ಕೂಡ ಯಾವಾಗ ಬೇಕಾದರೂ ಪಟ್ಟಿ ಹೊರಬೀಳ್ಬೋದು. ಆದರೆ ಈ ಕೆಲವರಿಗಂತೂ ಸಚಿವ ಸ್ಥಾನ ಖಚಿತ ಅನ್ನೋದು ನಮ್ಮ ಕಾಂಗ್ರೆಸ್ ಆಂತರಿಕ ಮೂಲಗಳಿಂದ ಬಂದಿರುವಂಥ ಮಾಹಿತಿ. ಮತ್ತಷ್ಟು ಈ ರೀತಿಯ ಸುದ್ದಿ, ವಿಚಾರ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.